ಇರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರಿಗೂ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಪೋಷಕ ವರ್ಗದವರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಈ ದಿವಸ ಇಂಥ ಒಂದು ಸುಂದರ ಸಮಾರಂಭದಲ್ಲಿ ನಮಗೆ ಪಾಲ್ಗೊಳ್ಳೋದಕ್ಕೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡೋದಕ್ಕೆ ಹಾಗೂ ಉದ್ಘಾಟನಾ ಭಾಷಣವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಒಂದು 4 ಮಾತುಗಳನ್ನ ಆಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ತಿಮ್ಮೇಗೌಡರು, ನಮ್ಮೆಲ್ಲರ ನೆಚ್ಚಿನ ಕಾಂತಣ್ಣವರು, ನಮಗೆ ಮೊದಲಿಂದ ಪರಿಚಯಸ್ಥರು. ನಿಜವಾಗ್ಲೂ ಅವರು ಅಧ್ಯಕ್ಷರಾಗಿರುವಂಥದ್ದು, ಅವರ ಒಂದು ಬೆಂಬಲ ಈ ಶಾಲೆಗಿರುವಂಥದ್ದು ಒಂದು ದೊಡ್ಡ ಬಲ ಅಂತ ಅಂದ್ಕೊತೀನಿ. ಅದೇ ರೀತಿ ನಮ್ಮ ರಾಜಪ್ಪಗೌಡ ಸರ್ ಅವರು, ನಿಜವಾಗ್ಲೂ ಕೂಡ ಅವರ ಒಂದು ಆಶೀರ್ವಾದ, ಅವರ ಒಂದು ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಎಂಥ ಒಂದು ಕಾರ್ಯವನ್ನು ಸಾಧಿಸುವಂಥದ್ದು ಕಷ್ಟ ಆಗಲಾರದು. ನಾವು ಕದಾಳ ಶಾಲೆಯಲ್ಲಿ ನಮ್ಮ ಕದಾಳ ಶಾಲೆಗೆ ಬೆನ್ನೆಲುಬಾಗಿ ನಿಂತು ಆ ಭಾಗದ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಒಳ್ಳೆ ರೀತಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥವ್ರು ಆಗಿದ್ದಾರೆ. ಹಾಗೆಯೇ ನಮ್ಮ ಶಿಕ್ಷಣ ಇಲಾಖೆಯ ಗೋವಿಂದೇಗೌಡ ಸರ್ ಅವರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಇಡೀ ತಾಲೂಕಿನ ಒಂದು ಕ್ರೀಡಾ ವ್ಯವಸ್ಥೆಯನ್ನು ನೋಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಶಿಕ್ಷಣ ಸಂಯೋಜಕರು ಹಿರಿಯರು ಆದಂಥ ತಿಮ್ಮೇಶೆಟ್ಟರು, BRP ಅವರಾದಂತಹ ಶಾಂತಮ್ಮ ಮೇಡಮ್ ಮತ್ತು ಮಂಜುಳಾ ಮೇಡಮ್ EC ಅವರಾಗಿದ್ದಾರೆ, ಸುನೀತಾ ಮೇಡಮ್ CRP ಅವರು. ಹಾಗೆ ಇಲ್ಲಿ ತುಂಬ ಜನರು ನನಗೆ ಪರಿಚಯ ಇಲ್ಲ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಿಜವಾಗ್ಲೂ ಮೊದಲನೇದಾಗಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೀರಾ. ತುಂಬ ಖುಷಿಯಾಯಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು. ಎರಡನೇದಾಗಿ ಅತಿ ಮುಖ್ಯವಾಗಿ ಶಾಲಾ ಕಟ್ಟಡ ಮತ್ತು ತರಗತಿ ಕೋಣೆಗಳು, ಕಚೇರಿ ಪ್ರತಿಯೊಂದನ್ನು ನಾವು ಗಮನಿಸಿದ್ವು, ಹಿಂದೆನೂ ಗಮನಿಸಿದ್ವು. ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಇಷ್ಟೊಂದು ವ್ಯವಸ್ಥೆಯನ್ನು ಈ ಒಂದು ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ನಮ್ಮ ಗಿರೀಶ್ ಸರ್ ಅವರು ಆ ಒಂದು ಗಾದೆ ಮಾತಿರುವಂತೆ, ಆಳಾಗಿ ದುಡಿದವನು ಅರಸನಾಗಿ ಯಾವುದೇ ಒಂದು ಇದನ್ನು ನಡೆಸಬಲ್ಲ ಅಂಥೇಳಿ ಒಂದು ಮಾತಿದೆಯಲ್ಲ, ಅದೇ ರೀತಿ ಅವರು ನಿಜವಾಗ್ಲೂ ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡಿ ಅನುಭವವನ್ನು ಪಡ್ಕೊಂಡು ಕಷ್ಟಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರ ಶ್ರಮ, ಅವರ ಒಂದು ಆಲೋಚನಾ ಶಕ್ತಿ, ಅವರ ಒಂದು ಕರ್ತವ್ಯ ನಿಷ್ಠೆ ನಮಗೆ ಒಂದು 25 ವರ್ಷದಿಂದ ನಾನು ಗಮನಿಸಿದ್ದೀನಿ. ನಿಜವಾಗ್ಲೂ ಕೂಡ ಅವರ ಶ್ರಮದಿಂದ ಇಂಥ ಒಂದು ವ್ಯವಸ್ಥಿತವಾದಂತಹ ಸಂಸ್ಥೆ ಮತ್ತು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಇಲಾಖೆ ಪರವಾಗಿ ಹೇಳೋದಾದರೆ, ನಮ್ಮ ಸರ್ಕಾರ ಮತ್ತು ಇಲಾಖೆ ಬಯಸೋದೇನು, ನಮ್ಮ ರಾಜ್ಯದ ನಮ್ಮ ಸಮಾಜದ ಮಕ್ಕಳಿಗೆ ವ್ಯವಸ್ಥಿತವಾದ ಶಿಕ್ಷಣ ಸಿಗಬೇಕು. ಅದು ಖಾಸಗಿ ಶಾಲೆ ಆಗಿರಲಿ, ಸರ್ಕಾರಿ ಶಾಲೆ ಆಗಿರಲಿ, ಆ ಮಕ್ಕಳಿಗೆ ಸಂಪೂರ್ಣವಾದ ರಕ್ಷಣೆ ಇರಬೇಕು. ಯಾವುದೇ ರೀತಿ ತೊಂದರೆ ಆಗದ ರೀತಿ ಅವುಗಳಿಗೆ ಶಿಕ್ಷಣ ಸಿಗುವಂತಾಗಬೇಕು. ಮತ್ತು ಸರ್ಕಾರದ ನೀತಿ ನಿಯಮಗಳ ಅನುಸಾರವಾಗಿ ಶಿಕ್ಷಣವನ್ನು ಆ ಸಂಸ್ಥೆಯಲ್ಲಿ, ಆ ಒಂದು ಶಾಲೆಯಲ್ಲಿ ನೀಡ್ತಾ ಇರಬೇಕು. ಈ ಎಲ್ಲ ನಾರ್ಮ್ಸ್ಗಳನ್ನು, ಈ ಎಲ್ಲ ಅಂಶಗಳನ್ನು, ಕಾನೂನುಗಳನ್ನು ಪಾಲಿಸ್ತಾ ಈ ಒಂದು ಸಂಸ್ಥೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ನಾನು ಗಮನಿಸಿದೆ, ತರಗತಿ ಕೋಣೆಗಳಲ್ಲಿ ಫರ್ನಿಚರ್ಸ್ ಆಗಲಿ, ಗಾಳಿ ಬೆಳಕಾಗಲಿ, ಮತ್ತು ಸೇಫ್ಟಿ ಮೆಜರ್ಸ್ ನೋಡಿ, ಫೈರ್ ಕೂಡ ಏನು ಅಗ್ನಿನಂದಕನೂ ಕೂಡ ಅವರು ಎಲ್ಲವನ್ನು ಅಳವಡಿಸಿ ಸರ್ಕಾರದ ನೀತಿ ನಿಯಮಗಳನ್ನ ಪಾಲನೆ ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆಲ್ರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಅದಕ್ಕೂ ಮಿಗಿಲಾಗಿ ನಾನು ಒಂದು ನನ್ನ ವೈಯಕ್ತಿಕವಾಗಿ ಹೇಳಬೇಕಂತ ಹೇಳಿದ್ರೆ, ಇಲ್ಲಿ ಒಬ್ಬರು ಟೀಚರ್ ಇದ್ದಾರೆ, ಅವರಿಗೆ ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ಹೇಳಿದ್ರು. ನನಗಿನ್ನೂ ಖುಷಿಯಾಯಿತು. ನಮ್ಮ ಸುನೀಲ್ ಸರ್ ಅವರು ನಿಜವಾಗ್ಲೂ ಕೂಡ ಇಲ್ಲಿನ ಮಕ್ಕಳು ಮತ್ತು ಪೇರೆಂಟ್ಸ್ ಆ ಒಂದು ವಿಷಯದಲ್ಲಿ ಇನ್ನೂ ಉತ್ತಮ ಶಿಕ್ಷಕರು ಇರ್ಬೋದು ಈ ಶಾಲೆಯಲ್ಲಿ, ನನಗೆ ಗೊತ್ತಿಲ್ಲ. ಆದರೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ, ಇಲ್ಲಿನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಪುಣ್ಯವಂತರು. ನಮ್ಮ ರಾಜಪ್ಪಗೌಡ ಸರ್ ಅವರು, ನಾನು ಕದಾಳಿ ಶಾಲೆಯಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಖುಷಿ ಪಡ್ತಾ ಇದ್ರು. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರಲ್ಲ, ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಡ್ರಾಮಾ ಮಾಡ್ತಾರೆ, ಇಷ್ಟೊಂದು ಮಕ್ಕಳು ಇಂಗ್ಲೀಷ್ನಲ್ಲಿ ಸ್ಪೀಚ್ ಮಾಡ್ತಾರೆ ಅಂತೇಳಿ. ನಾನು ಕೂಡ ಇಂಗ್ಲೀಷ್ ಟೀಚರ್ ಆಗಿದ್ದವನು, ಪರೀಕ್ಷೆಯನ್ನು ಬರೆದು ಒಂದು ಈ ಶಿಕ್ಷಣ ಸಂಯೋಜಕ ಹುದ್ದೆಗೆ ಆಯ್ಕೆಯಾಗಿ BO ಕಚೇರಿಗೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ರಾಜಪ್ಪಗೌಡರು ನನಗೆ ಬೆನ್ನು ತಟ್ಟಿ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಕಲಿಸಿದ್ದೀರಾ ಅಂತೇಳಿ. ಸರ್, ಇವತ್ತು ಹೇಳ್ತಾ ಇದ್ದೀನಿ, ಅದಕ್ಕೆ ಕಾರಣ ನಮ್ಮ ಸುನೀಲ್ ಸರ್. ನನಗೆ ಕೂಡ ಅವರು ಟೀಚರ್ ಆಗಿದ್ದಂಥವ್ರು. ನನ್ನ ಮುಖಾಂತರ 16,000 ಮಕ್ಕಳಿಗೆ ಇಂಗ್ಲೀಷ್ ಗ್ರಾಮರ್ ಅವರು ಲೈಫ್ ಲಾಂಗ್ ಮರಿಬಾರ್ದು ಆ ರೀತಿ. ಮತ್ತು ಕಾಲೇಜುಗಳಲ್ಲೂ ಕೂಡ ಯಾವ ಶಾಲೆಯಿಂದ ಬಂದಿದ್ದು ನೀವು, ಹೈಸ್ಕೂಲಲ್ಲಿ ಇದನ್ನೆಲ್ಲ ಕಲಿಸಿದ್ರ ಅಂತೇಳಿ ನನ್ನ ಸ್ಟೂಡೆಂಟ್ಗಳು ನನಗೆ ಹೇಳುವಾಗ ತುಂಬ ಹೆಮ್ಮೆ ಅನಿಸೋದು. ಅದಕ್ಕೆ ಮೂಲ ಕಾರಣ ನಮ್ಮ ಸುನೀಲ್ ಸರ್.
ನಿಜವಾಗ್ಲೂ ಕೂಡ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಂತಹ ಇಂಗ್ಲೀಷಿನ ಜ್ಞಾನವನ್ನು ಒಂದು ಸಣ್ಣ ಮಟ್ಟದಿಂದ ಹಿಡಿದು ಎಲ್ಲ ಲೆವೆಲ್ವರೆಗೂ ಕೂಡ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಕಲಿಸುವಂಥ ಕೆಪಾಸಿಟಿ ನಮ್ಮ ಸುನಿಲ್ ಸರ್ಗಿದೆ. ಅವ್ರು ಇವತ್ತು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಆದರೆ ಗಿರೀಶ್ ಸರಲ್ಲಿ ಮತ್ತು ಅವರಲ್ಲಿ ಇಬ್ಬರಲ್ಲೂ ಮನವಿ ಮಾಡ್ಕೊಂತೀನಿ, ಹೈಸ್ಕೂಲ್ ಮಕ್ಕಳಿಗೆ ವಿಶೇಷವಾಗಿ ಸುನಿಲ್ ಸರ್ರಿಂದ ಗ್ರಾಮರ್ ಹೇಳ್ಸೋದ್ರ ಮಾತ್ರ ಬಿಡಬೇಡಿ. ಅವರಿಗೆ ಹೆಚ್ಚಿನ ಜವಾಬ್ದಾರಿ ಹೊರೆ ಅನ್ಸಿದ್ರು ಪರವಾಗಿಲ್ಲ, ಅಂತ ಶಿಕ್ಷಕರು ಸಿಗುವಂಥದ್ದು ಅಪರೂಪ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಅವ್ರ ಹತ್ರ ಕಲಿಯೋದಕ್ಕೆ ನನಗೆ ಅವಕಾಶ ಆಗಿದ್ದು ಕೆಲವೇ ತಿಂಗಳು. ಅವ್ರು ವರ್ಗಾವಣೆಯಾಗಿ ಬೇರೆ ಕಡೆಗೆ ಹೋಗಬೇಕಾಯ್ತು. ಇನ್ನೂ ಸ್ವಲ್ಪ ಕಾಲ ಇದ್ದರೆ ಇನ್ನೂ ಚೆನ್ನಾಗಿ ಕಲ್ತಿರ್ತಿದ್ದೇನೋ ಅಂತೇಳಿ ಭಾವನೆ ನನಗಿದೆ. ಅವರಿಗೆ ಈ ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಕಾರ್ಯಕ್ರಮ 2 ದಿನ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು, ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇಷ್ಟೊಂದು ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಇವೆಲ್ಲ ಕಾರ್ಯಗಳನ್ನು ಗಿರೀಶ್ ಸರ್ ಅವರು ಹಾಗೂ ಆ ಶಾಲೆಯ ಶಿಕ್ಷಕರೊಂದವರು ಮತ್ತು ಕಾಂತಣ್ಣನಂತವರ ಅವರ ಅಧ್ಯಕ್ಷತೆಯಲ್ಲಿ ಇದೆಲ್ಲವೂ ನಡೀತಾ ಇದೆ ಅಂತ ಹೇಳಿದ್ರೆ ಈ ಶಾಲೆ ಖಂಡಿತ ಚೆನ್ನಾಗಿ ಆಗುತ್ತೆ ಅಂತೇಳಿ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಪರ್ಧಾತ್ಮಕ ಜಗತ್ತಿಗೆ ಸಿದ್ಧರಾಗಿ ವರದಿಯಲ್ಲಿ ನಾವು ಗಮನಿಸಿದ್ವು, ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡ್ಕೊಂಡಿದ್ದೀರಾ, ಯಾವ ಕ್ರೀಡೆಯಲ್ಲಿ ಬಹುಮಾನಗಳನ್ನ ಪಡ್ಕೊಂಡು ಮುಂದೆ ಬರ್ತಾ ಇದ್ದೀರಾ. ಅದೇ ರೀತಿ ಇನ್ನು ಮುಂದೆನೂ ಕೂಡ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಸುನಿಲ್ ಸರ್ ರೆಡಿ ಮಾಡಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಆಗಲಿ. ನಮ್ಮ SV ಪಬ್ಲಿಕ್ ಶಾಲೆ ಮುಖಾಂತರ, ಈ ಮಕ್ಕಳ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿ, ನಮ್ಮ ಜಿಲ್ಲೆಯ ಕೀರ್ತಿ ರಾಜ್ಯ ಮಟ್ಟದವರೆಗೂ ಮುಟ್ಟಂತೆ ಆಗಲಿ ಅಂತೇಳಿ ಹೇಳ್ತಾ, ಇಲ್ಲಿ 4 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಸ್ಪರ್ಧಾತ್ಮಕ ಜಗತ್ತಿಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿ ಅಂತೇಳಿ ಹೇಳ್ತಾ, ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.